ಗುಡ್ ಮಾರ್ನಿಂಗ್ ಬಾಯ್ಸ್. ಇನ್ನು ಎದ್ದೇ ಇಲ್ವಾ? ಹೇಳಿ ಹೇಳಿ. ಗುಡ್ ಮಾರ್ನಿಂಗ್ ಫಾದರ್. ಹೇಳಿ. ಗುಡ್ ಮಾರ್ನಿಂಗ್ ಫಾದರ್. ನಿಮ್ಗೊಂದು ಶುಭ ಸಮಾಚಾರ ತಂದಿದ್ದೀನಿ. ಏನ್ ಫಾದರ್? ನೀವಿಬ್ರು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ದೀರಿ. ಫಾದರ್, ಈ ಸಂತೋಷಕ್ಕೆ ಕಾರಣ ನಿಮ್ಮ ಆಶೀರ್ವಾದ ಫಾದರ್. ಗೋಪಿ, ಭರತ್, ಇವತ್ತಿಗೆ ನಿಮ್ ವಿದ್ಯಾಭ್ಯಾಸ ಮುಗಿಯಿತು. ನಿಮ್ ಕಾಲ ಮೇಲೆ ನೀವು ನಿಂತ್ಕೊಳ್ಳೋ ದಿವಸಗಳು ಪ್ರಾರಂಭ ಆದವು. ಪ್ರಾಮಾಣಿಕತೆಯಿಂದ, ಕರ್ತವ್ಯವೇ ದೇವರು ಅನ್ನೋ ದೃಢ ನಿರ್ಧಾರದಿಂದ ದುಡಿದು ಈ ದೇಶಕ್ಕೆ, ಈ ಜನತೆಗೆ ನಿಮ್ ಕೈಲಾದ ಸೇವೆ ಮಾಡಿ ನಿಮ್ ಜನ್ಮನ ಸಾರ್ಥಕ ಪಡಿಸ್ಕೋಬೇಕು. ನಿಮ್ಮನ್ನ ಹೆತ್ತವ್ರಿಗೂ ನೀವು ಕಲಿತ ವಿದ್ಯಾಸಂಸ್ಥೆಗೂ ಹೆಸರು, ಕೀರ್ತಿ ತರಬೇಕು. ಆಗ್ಲಿ ಫಾದರ್, ಆಗ್ಲಿ ಫಾದರ್. ಗುಡ್, ವೆರಿ ಗುಡ್. ಭರತ್, ನೀ ಸ್ನಾನ ಮಾಡಿ ಹೋಗು. ಓಕೆ ಫಾದರ್. ಗೋಪಿ, ಫಾದರ್, ಭರತ್ ಬಂದ್ಮೇಲೆ ನಾನ್ ಸ್ನಾನಕ್ಕೆ ಹೋಗ್ತೀನಿ. ಅದಲ್ಲಪ್ಪ, ಬಾಪ ಇಲ್ಲಿ ಬಾ. ಭರತ್ಗೆ ತಂದೆ ಇದ್ದಾರೆ, ಅವ್ರ ಗೂಡ್ಗೆ ಹೋಗಿ ಸೇರ್ಕೋತಾನೆ. ನೀನೆಲ್ಲಪ್ಪ ಹೋಗ್ತೀಯ? ಅಂದ್ರೆ ಇಲ್ಲಿಂದ ನನ್ನನ್ನು ಕಳಿಸ್ಬಿಡ್ಬೇಕಂತ ತೀರ್ಮಾನ ಮಾಡ್ಬಿಟ್ರ ಫಾದರ್? ನಾನು ಎಲ್ಲಿ ಹುಟ್ಟಿದೆ, ನನ್ನ ಹೆತ್ತವ್ರು ಯಾರು ಅಂತ ಗೊತ್ತಿಲ್ದಿರೋ ಅನಾಥ ನಾನು. ನನ್ನ ಬೆಳವಣಿಗೆಗೆ ಕಾರಣ ಆಗಿರೋ ನಿಮ್ಮನ್ನ, ನಿಮ್ಮ ಆಶ್ರಯನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಫಾದರ್? ಈ ಜೀವಕ್ಕೆ ಉಸಿರು ಬಂದಾಗ ನಿಮ್ ಹತ್ರ ಇದ್ದೆ, ಕೊನೆವರೆಗೂ ನಿಮ್ಮ ಹತ್ರನೇ ಇರ್ತೀನಿ. ನಾನ್ ನಿಮ್ಮನ್ ಬಿಟ್ಟು ಹೋದ್ರೆ ನಿಮ್ಮನ್ನ ಯಾರು ನೋಡ್ಕೋತಾರೆ ಫಾದರ್? ನಾನು ಇಲ್ಲೇ ಇರ್ತೀನಿ ಫಾದರ್. ದಯವಿಟ್ಟು ನಾನು ಇಲ್ಲಿಂದ ಹೋಗು ಅಂತ ಮಾತ್ರ ಹೇಳ್ಬೇಡಿ ಫಾದರ್. ಫಾದರ್ ಪ್ಲೀಸ್ ಫಾದರ್, ಫಾದರ್ ಪ್ಲೀಸ್ ಫಾದರ್, ನಾನು ಇಲ್ಲೇ ಇರ್ತೀನಿ ಫಾದರ್. ಓಕೆ ಓಕೆ ಮೈ ಸನ್. ಯೇಸು ತನ್ನ ಹತ್ರ ಬಂದವ್ರನ್ನ ಯಾವತ್ತೂ ಹೋಗು ಅಂತ ಹೇಳಲ್ಲ. ನಿನಗೆ ಅಂತ ಒಂದ್ ನೆಲೆ ಸಿಗೋವರೆಗೂ ನೀನಿಲ್ಲೇ ಇರಬಹುದು. ಸಂತೋಷ ತಾನೆ? God bless you, my son. ಇಷ್ಟು ವರ್ಷ ನೀವಿಬ್ರು ಒಂದೇ ಗೂಡಿನ ಹಕ್ಕಿಗಳಾಗಿ ಬೆಳೆದ್ರಿ. ನಿಮ್ಮ ಸ್ನೇಹ ಆದರ್ಶವಾದದ್ದು. ಅದು ಹಾಗೆ ಶಾಶ್ವತವಾಗಿರ್ಲಿ ಅಂತ ಆ ಯೇಸು ಪ್ರಭು ಹತ್ರ ನಾ ಬೇಡ್ಕೊತೀನಿ. ಹೊರಡಬಲ್ಲ? ಸರಿ ಫಾದರ್. ಗೋಪಿ, ನೀನ್ ತಪ್ಪದೆ ಕಾಗದ ಬರೀಬೇಕು. ಆಯ್ತಪ್ಪ. ವಾರಕ್ಕೆ, ತಿಂಗಳಿಗೆ, ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಲೆಟರ್ಸ್ ಕಳಿಸಿಟ್ಟಿರ್ತೀನಿ. ನೀನ್ ಕ್ಯಾಂಪ್ ಅಡ್ರೆಸ್ ತಿಳಿದ ಕೂಡಲೇ ದಿನಕ್ಕೊಂದ್ರಂತೆ ತಪ್ಪದೆ ನೀವು ಕೈಲಿ ಪೋಸ್ಟ್ ಮಾಡಿಸ್ತೀನಿ. ಆಯ್ತಾ? ಟೈಮ್ ಗೊತ್ತಾಗುತ್ತೆ, ಹೊರಡು. ಆಯ್ತು ಫಾದರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಷ್ಟು ವರ್ಷಗಳಾದ್ಮೇಲೆ ನೀನ್ ಸಿಕ್ಕಿದೆಯಲ್ಲೋ, ಅದು ನನ್ ಪ್ರಾಣ ಕಾಪಾಡೋ ದೇವರಾಗಿ. ಅದಕ್ಕೆ ಕಣೋ ಪ್ರಾಣ ಸ್ನೇಹಿತ ಅಂತ ಹೇಳೋದು. ನೋಡು, ಇದೇ ನಾನ್ ಕಟ್ಟಿರೋ ಹೊಸ ಮನೆ. ಪೈಸಾ ಲಂಚಾನೂ ಇಲ್ಲ, ಪೈಸಾ ಡೌರಿನೂ ಇಲ್ಲ, ಎಲ್ಲ ಪಿತ್ರಾರ್ಜಿತ. ಅರೆ ಯಾಕೋ ಹಾಗೆ ನಿಂತ್ಬಿಟ್ಟೆ? ಅರಿಶಿನ ಕುಂಕುಮ ಕೊಟ್ಟು ಒಳಗ್ ಬಾ ಅಂತ ಕರಿಬೇಕಾ ನಿನ್ನ? ಬಾರೋ ಬ್ಲಡಿ ಫೂಲ್. ಲೇ ಲೇ ನನ್ನ ಅರ್ಥಂಗಿ, ಬೇಗ ಬಾರೆ. ಗೋಪಿ, ದಿಸ್ ಇಸ್ ಆಲ್. ಬಾರೋ, ಎಲ್ಲ ಒಳ್ಳೆ ಅರೇಂಜ್ಮೆಂಟು. ಎಲ್ಲಿದೆ? ನಿನ್ಗೊಂದು ಸರ್ಪ್ರೈಸ್ ತಂದಿದ್ದೀನಿ, ಬೇಗ ಬಾರೆ. ಗೋಪಿ, ದಿಸ್ ಇಸ್ ಡೈನಿಂಗ್ ಹಾಲ್. ಅಲ್ಲ, ದಿನ ಬೆಕ್ಕಿನ ಮರಿ ತರ ಕಾಲಿಗೆ ಸಿಕ್ಕಿ ಬಯಸ್ಕೊತಿದ್ದವಳು ಇವತ್ತೆಲ್ಲ ಹೊತ್ಕೊಂಡಿದ್ದಾಳೆ. ಅದೇನ್ ಮಾಡ್ತಿದ್ಯೆ? ಬಾರೆ. ವೆಲ್ ಗೋಪಿ, ದಿಸ್ ಇಸ್ ಪೂಜಾ ರೂಮ್. ಈ ಹೆಂಗಸರ ಹಣೆ ಬರಾನೇ ಇಷ್ಟು. ದಿನ ಗಂಡ ಬರೋಕ್ ಮುಂಚೆನೆ ಬಾಗ್ಲಲ್ಲೇ ಕಾಯ್ತಾ ಇರ್ತಾರೆ. ಆದ್ರೆ ಯಾವತ್ತು ನಮಗ್ ಅರ್ಜೆಂಟ್ ಆಗಿ ಬೇಕೋ ಆವತ್ತೇ ಕೈಗೆ ಸಿಗೋದಿಲ್ಲ. ಅಡಿಗೆಲ್ಲ ಫಿನಿಶ್. ಗೋಪಿ, ದಿಸ್ ಇಸ್ ಕಿಚನ್. ಗೋಪಿ, ನಿಜ ಹೇಳ್ಬೇಕು ಅಂದ್ರೆ ಗೃಹಿಣಿ ಗೃಹ ಮುಚ್ಚತೆ ಅನ್ನೋದ್ರ ಪ್ರತಿರೂಪನೇ ನನ್ನ ಹೆಂಡತಿ ಕಣೋ. ನೋಡು,
ಈ ಮನೇನ ಎಷ್ಟು ನೀಟಾಗಿ ಒಳ್ಳೆ ಕನ್ನಡಿ ತರ ಇಟ್ಟಿರ್ತಾಳೆ ಗೊತ್ತಾ? ಕಾಲಿಟ್ರೆ ಕೊಲೆ ಆಗುತ್ತೇನೆ ಅಂತ ನಮ್ಗೆ ಅನ್ಸುತ್ತೆ. ಒಂದೆರಡು ಸಾರಿ ನಾನೇ ಜಾರಿ ಬಿದ್ದಿದ್ದೀನಿ. ನೀ ಸ್ವಲ್ಪ ಹುಷಾರಾಗಿ ಬಾ. ಗೋಪಿ, ಟು ಸೇ ಅಬೌಟ್ ಮೈ ವೈಫ್, ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಹರ್. ಅಯ್ಯಯ್ಯೋ, ನಿಂತೆ ಇದೆಯಲ್ಲೋ. ಕುತ್ಕೋ ಒಳಗಿರ್ಬೇಕು, ಕರ್ಕೊಂಡ್ ಬರ್ತೀನಿ. ಏನು ಅಂದ್ರೆ ರೀ, ಎಲ್ಲಿದ್ದೀರಿ? ಬಂದೇರಿ. ಅದ್ ಏನ್ರಿ ಅದು? 1 ನಿಮಿಷ ಹೇಳಕ್ಕಾಗಲ್ವಾ? ಅದ್ ಯಾಕಾಗ ಮನದ ಗುಡಿ ಒಳಗೆ ಅಧಿದೇವನಿ ನಾನೇ, ಒಡಲ ಪ್ರತಿ ಕಣವು ನಿನ್ನ ಪೂಜೆ ಮಾಡು. ಅರೆ, ನೀನ್ ಇಲ್ಲಿದೀಯಾ? ನಾನ್ ಮನೆಯೆಲ್ಲ ಜಾಲಾಡ್ಬಿಟ್ಟೆ. ಏನ್ರಿ ಇದು? ಬಟ್ಟೆ ಎಲ್ಲ ಇಷ್ಟೊಂದು ಒದ್ದೆ ಆಗಿದೆ. ಬರೀ ಬಟ್ಟೆ ಅಲ್ಲ ಶ್ವೇತಾ, ಈ ಮಹಾನುಭಾವ ನನ್ ಕಾಪಾಡದೇ ಇದ್ದಿದ್ರೆ ಜೀವನ ಪರ್ಯಂತ ನಿನ್ ಕಣ್ಣು ಒದ್ದೆ ಆಗಿರೋದು. ಕವನ್ ಶ್ವೇತಾ, ಮೀಟ್ ಮೈ ಫ್ರೆಂಡ್, ನನ್ನ ಪ್ರಾಣ ಸ್ನೇಹಿತ. ನನ್ನ ಸ್ನೇಹಿತನ ಬಗ್ಗೆ ಆಗಾಗ ಹೇಳಿ ನಿನ್ ತಲೆ ಕೆಡಿಸಿದಾಗ, ಏನ್ರಿ ನಿಮ್ಮ ಸ್ನೇಹಿತನ ಇಷ್ಟೊಂದು ಹೊಗಳ್ತಿದ್ದೀರಲ್ಲ, ನನ್ನನ್ ಯಾಕೆ ಕಟ್ಕೊಂಡ್ರಿ ಅಂತ ಹಂಗಿಸ್ತಿದ್ಯಲ್ಲ, ಅವನೇ ಇವನು ಗೋಪಿ. ಅಪ್ಪ ಪುಣ್ಯಾತ್ಮ, ನನ್ ಕೈ ಹಿಡಿದ ಅದೃಷ್ಟ ಅಂತೇಳು. ಶ್ವೇತಾ, ನಿನ್ನ ಟಿವಿ ಟವರ್ ಮೇಲೆ ಹತ್ಸಿ, ಇವನ್ನ ಲೈಟ್ ಹೌಸ್ ಮೇಲೆ ಹತ್ಸಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಕಲ್ ಕಂಬದ ಹಾಗೆ ನಿಂತಿದ್ರಲ್ಲ, ಒಂದು ಚೂರು ರಿಯಾಕ್ಷನ್ ಬೇಡವಾ? ನನ್ನ ಎನರ್ಜಿ ಎಲ್ಲ ವೇಸ್ಟ್ ಆಯ್ತು. ಇವರು ನಂಗೆ ಗೊತ್ತು. ವಾಟ್? ಇವನ್ ನಿನಗೆ ಮುಂಚೆನೆ ಗೊತ್ತಾ? ನನಗೆ ಹೇಳಲಿಲ್ವಲ್ಲ? ಹೇಳೋ ಸಂದರ್ಭ ಒದಗ್ ಬರ್ಲಿಲ್ಲ. ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ವಿ, ಮದ್ವೆನೂ ಮಾಡ್ಕೋಬೇಕು ಅಂತಿದ್ವಿ. ಆದ್ರೆ ನಮ್ ತಂದೆ ನಮ್ಮಿಬ್ಬರ ಮಧ್ಯೆ ಬಿರುಗಾಳಿಯಾಗಿ ಬಂದ್ಬಿಟ್ರು. ಅವ್ರು ತಮ್ಮ ಪ್ರಾಣನೇ ಕಳ್ಕೊತೀನಿ ಅಂತ ಹಠ ಹಿಡಿದ್ರು. ಅದಕ್ಕೆ ಮರು ಮಾತಿಲ್ದೆ ಅವರಿಷ್ಟದ ಪ್ರಕಾರ ನಿಮ್ಮನ್ ಮದ್ವೆ ಮಾಡ್ಕೊಳಕ್ ಒಪ್ಕೋಬೇಕಾಯ್ತು. ಆದ್ರೆ ಆ ಮುಹೂರ್ತದಿಂದ, ಆ ಘಳಿಗೆಯಿಂದ ಈ ಕ್ಷಣದವರೆಗೂ ಕಾಯ ವಾಚ ಮನಸ್ಸ ಸಂಪೂರ್ಣವಾಗಿ ನಿಮ್ ಹೆಂಡತಿನೇ ಆಗಿದ್ದೀನಿ. ಅದು ಬಿಟ್ಟು ಬೇರೆ ಯಾವ ಆಲೋಚನೆನೂ ಇಲ್ಲ, ಬರೋದೂ ಇಲ್ಲ. ಶ್ವೇತಾ, ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಯಾಕೋ ಹೊರಗೆ ಬಂದ್ಬಿಟ್ಟೆ? ಭಾರತ್, ಐ ಆಮ್ ಸಾರಿ. ಇದೆಲ್ಲ ನಾನು ನೀನು ಬೇರೆ ಬೇರೆ ಆದ್ಮೇಲೆ ನಡೆದಿತ್ತು. ಇದನ್ನ ಒಂದು ಕೆಟ್ಟ ಕನ್ಸತ್ತ ತಿಳ್ಕೊಂಡು ನಾವು 3 ಜನನು ಮರ್ತು ಬೇಡ. ಫಾರ್ ಗಾಡ್ ಸೇಕ್, ಯಾವುದೇ ಕಾರಣಕ್ಕೂ ನೀನ್ ಹೆಂಡತಿನ ಅನುಮಾನ ಪಡಬೇಡ. ನಿಜಕ್ಕೂ ಆಕೆ ಪವಿತ್ರವಾದವಳು. ಲೋ ವಿನಾ ಕಾರಣ ಅನುಮಾನ ಪಡುವಂತ ಅವಿವೇಕಿ ನಾನಲ್ಲ ಕಣು. ಅಷ್ಟೇ ಸಾಕು ಕಣು. ದಟ್ಸ್ ಎನಫ್. ಲೇ ಗೋಪಿ ನಿಂತ್ಕೊಳ್ಳ. ಎಲ್ಲಿಗೆ ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ? ಎಲ್ಲಿದ್ಯಾ ನೀನು? ನೀನ್ ಯಾರು? ಏನೋ ಹುಚ್ಚು ಹಿಡಿದಿದ್ಯಾ ನನಗೆ? ಚಿಕ್ಕ ವಯಸ್ಸಿನಿಂದ ಜೊತೆಗೆ ಬೆಳೆದ ನನ್ನ ಯಾರು ಅಂತ ಕೇಳ್ತಿದ್ಯಾ? ಐ ಆಮ್ ACP ಭರತ್ ಕುಮಾರ್. ಯಾತಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ? ನೀನೇನ್ ದೊಡ್ಡ ಲಾಯರ? ಆಯ್ತಪ್ಪ, ಆಯ್ತು. ನೀನೆಂಥ ಹಠವಾದಿ ಅಂತ ನನಗ್ ಗೊತ್ತು. ನಾನಾಗಿ ನಾನೇ ಎಲ್ಲ ಹೇಳೋವರೆಗೂ ನೀನೆಲ್ಲಿ ಬಿಡ್ತೀಯ ನನ್ನ? ನಾನು ACP ಆಗಿ ಸ್ಪೆಷಲ್ ಡೆಪ್ಯುಟೇಷನ್ ಮೇಲೆ ಇಲ್ಲಿಗೆ ಬಂದಿರೋದು ಇಲ್ಲಿ ನಡೀತಿರೋ ಸ್ಮಗ್ಲಿಂಗ್ ರಾಕೆಟ್ ನ ನಿರ್ಮೂಲ ಮಾಡಕ್ಕೆ, ರೈಟ್? ಎಸ್. ಇದುವರೆಗೂ ಯಾರ ಕೈಗೂ ಸಿಗದೆ ತಪ್ಪಿಸ್ಕೊಂಡಿರೋ ಆ ಶಕ್ತಿಗೆ ಮುಕ್ತಿ ಕೊಡೋಕೆ. ಗುಡ್ ಲಕ್. ಭರತ್, ನೀನ್ ಹುಡುಕ್ತಾ ಇರೋ ಶಕ್ತಿ ಬೇರೆ ಯಾರೂ ಅಲ್ಲ, ನಾನೇ. ಗೋಪಿ, ನೀನ್ ಹೇಳ್ತಿರೋದು ನಿಜ. ಕಲಾವಿದ ಹುಟ್ಟಾನೆ, ಅಪರಾಧಿ ಹುಟ್ಟಲ್ಲ. ಪರಿಸರವನ್ನ ಹಾಗೆ ಮಾಡುತ್ತೆ.
ಬುದ್ಧಿ ರಂಗಯ್ಯ, ಹೇಳಿ ಬುದ್ಧಿ. ಅದು ಇಲ್ಲಿ ಇರ್ಕೂಡ್ದು. ಏನ್ ಬುದ್ಧಿ? ಒಂದ್ಸಲ ನಾನು ಹೇಳಿದ್ದನ್ನ ಇನ್ನೊಂದ್ಸಲ ಹೇಳಕ್ ಇಷ್ಟಪಡಲ್ಲ. ಆಯ್ತು ಬುದ್ಧಿ.